ಇಲ್ಲಿ ಲೆಕ್ಕ ಹಾಕೋ ಸಿಸ್ಟಮೇ ಇಲ್ಲ. ಆಮ್ ಐ ರೈಟ್? ಅದೆಲ್ಲ ಏನಕ್ಕೆ ಬೇಕು? ಅದರ ಅಗತ್ಯ ಏನಿದೆ? ನಾವು ಲಾಭ ಎಣಿಸೋರು, ಖರ್ಚನ್ನ ಲೆಕ್ಕ ಹಾಕೊಂಡು ಕೂರೋರಲ್ಲ. ಹಾಗಾಗಿ ನನಗೆ ದುಡ್ಡು ಬೇಕಾದಾಗಲ್ಲ ಗೌತಮ ಕೇಳ್ತಾ ಇದ್ದೆ, ಅದನ್ನು ಮನೆಗೆ ಖರ್ಚು ಮಾಡ್ತಿದ್ದೆ. ಮುಗಿದ್ರೆ ಮತ್ತೆ ಕೇಳ್ತಿದ್ದೆ. ಲೆಕ್ಕ ಅಂದರೆ ಇಷ್ಟೇ. ಓಕೆ, ಅಂದರೆ ಇನ್ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ನಿಮಗೆ ಗೊತ್ತಿರಲ್ಲ. ಐ ಮೀನ್ ಅದು ಪರ್ಸ್ನಲ್ ಖರ್ಚಿಗಂತ ಇರುತ್ತಲ್ಲ. ಗೌತಮರು ಹೇಳಿದ್ರು ಅದನ್ನು ನಾನೇ ಕೊಡಬೇಕು ಅಂತ, ಅದು ನಿಮಗೆ ಗೊತ್ತಿರಲ್ಲ. ಒಂದು ಅಂದಾಜು ಮೇಲೆ ಅತ್ತೆ ಎಷ್ಟಾಗ್ಬೋದು? ಇಟ್ ಡಿಪೆಂಡ್ಸ್. ಇಷ್ಟು ಅಂತ ಹೇಳೋಕ್ಕಾಗಲ್ಲ. ಸರಿ, ಹಾಗಾದರೆ ನಾನೊಂದು ಕೆಲಸ ಮಾಡ್ತೀನಿ. ಎಲ್ಲರ ಅಕೌಂಟಲ್ಲೂ ಒಂದು 10,000 ಹಾಕಿಸ್ಬಿಡ್ತೀನಿ. ಅಷ್ಟು ಸಾಕಲ್ವಾ? ಏ ದೀಪಾ, ಇಷ್ಟು ಚಿಕ್ಕ ಡಿಸೈನ್ ಹೊಲಿಯಕ್ಕೆ ಇಷ್ಟೊತ್ತು ಬೇಕೇನೆ? ಇತ್ತೀಚೆಗೆ ಅಡಗ್ ಲಜ್ಜಿ ತರ ಆಡ್ತಾ ಇದ್ಯಾ? ಮಾತೆತ್ತಿದ್ರೆ ನಾನು ದೊಡ್ಡ ಡಿಸೈನರು, ಗಂಟೆಗೊಂದು ಬ್ಲೌಸ್ ಹೊಲ್ಬಿಡ್ತೀನಿ ಅಂತಿರ್ತೀಯಾ? ಇಷ್ಟು ಮಾಡಕ್ಕಾಗಲ್ವಾ? ರೂಪಾ, ನೀನೇನು ಅವಳ ಅಕ್ಕನ ಇಲ್ಲ ಶತ್ರುನೇನೆ? ಅವಳು ಅಷ್ಟು ಕಷ್ಟಪಡ್ತಿದ್ ನೋಡಿದ್ರೆ ನಿನ್ಗೆ ಅಯ್ಯೋ ಪಾಪ ಅನ್ಸಲ್ವಾ? ನಮ್ ದೀಪ ಸ್ವಲ್ಪ ಹೊರಟು, ಅವಳಿಗೇನು ಆಗಲ್ಲ ಬಿಡಿ. ಅತ್ಗೆ ಅದೇ ಅಮ್ಮಂಗೆ ಗೊತ್ತಿಲ್ಲ ಬಿಡಿ. ಅಲ್ಲ ಅಮ್ಮ, ಏನೋ ಅವಳ ಕಾಲೇ ಮುರಿದೋಯ್ತು ಅನ್ನೋ ತರ ಆಡ್ತಿದ್ಯಾ? ಅರ್ಜೆಂಟ್ ಇತ್ತು, ಅದಕ್ಕೆ ಬೇಗ ಹೊಲ್ಕೊಡು ಅಂದೆ. ತಪ್ಪಾ? ಅಂತ ಅರ್ಜೆಂಟ್ ಕೆಲಸ ಏನೇ ಇದೆ ನಿನ್ಗೆ? ಯಾವ ರಾಜ್ಕುಮಾರ ಬರ್ತಾನೆ ನಿನ್ನ ನೋಡೋದಿಕ್ಕೆ? ಹೋಗಮ್ಮ, ಇರಿಟೇಟ್ ಮಾಡಬೇಡ. ಚಿನ್ನಮರಿ, ಈ ಬೆಂಚ್ ಮೇಲೆ ಕೂತು ಬದುಕಿನ ಪಾಠ ಕಲಿಬೇಕು ಅನಿಸ್ತಾ ಇದೆ. ಬದುಕಿನ ಪಾಠ ಜೊತೆಗೆ ಪ್ರೀತಿ ಪಾಠನೂ ಕಲಿಬೇಕಲ್ವಾ? ಕಾಲೇಜಲ್ಲಿ ಲೆಕ್ಚರರ್ಸು ಬುಕ್ಕಿನ ಪಾಠ ಹೇಳ್ಕೊಡೋರು, ಆದ್ರೆ ನೀವು ಪ್ರೀತಿ ಪಾಠ ಹೇಳ್ಕೊಟ್ಟಿದ್ ಮೇಷ್ಟ್ರು. ನೋಡಿ ನೋಡಿ, ನನಗೆ ಈ ಮೇಷ್ಟ್ರವರೆಲ್ಲ ಸೂಟ್ ಆಗಲ್ಲಪ್ಪ. ನಿಮ್ಮ ಸ್ಟೂಡೆಂಟ್ ಆಗ್ತೀನಿ, ಆದರೆ ಪನಿಷ್ಮೆಂಟ್ ಕೊಡಬಾರ್ದು. ನಿಮ್ಮಂತ ಒಳ್ಳೆ ಸ್ಟೂಡೆಂಟ್ಗೆ ಪನಿಷ್ಮೆಂಟ್ ಕೊಡಕ್ಕಾಗತ್ತಾ? ಅದಕ್ಕೆ ತಾನೆ ನಾನು ಹಾರ್ಟೇ ಕೊಟ್ಬಿಟ್ಟೆ. ನಮ್ ಸಿದ್ದು ಚೆನ್ನಾಗಿ ಓದ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಈ ಮದ್ವೆ ನಿನಗೆ ಇಷ್ಟ ಇಲ್ಲ ಅಲ್ವಾ? ಆದ್ರೆ ಒಂದ್ ಅರ್ಥ ಮಾಡ್ಕೋ ಪೂರ್ವಿ, ಜೀವನದಲ್ಲಿ ಓದ್ ಒಂದೇ ಮುಖ್ಯ ಅಲ್ಲ. ಚೆನ್ನಾಗಿ ಓದಿರೋರು ಮಾತ್ರ ಜೀವನ ನಡೆಸಬೇಕು, ಮಿಕ್ಕಿದವರೆಲ್ಲ ಚೆನ್ನಾಗಿ ಜೀವನ ನಡೆಸಲ್ಲ ಅಂತ ಅಲ್ಲ. ಜೀವನ ನಡೆಸೋದಿಕ್ಕೆ ಪ್ರಪಂಚದ ಜ್ಞಾನ ಬೇಕು. ತುಂಬಾ ಓದ್ಕೊಂಡು ಡಬಲ್ ಡಿಗ್ರಿ ಪಡ್ಕೊಂಡಿರೋರ್ಗಿಂತ ಜಾಸ್ತಿ ಆ ಪ್ರಪಂಚ ಜ್ಞಾನ ನಮ್ ಸಿದ್ದುನಲ್ಲಿದೆ. ಅದನ್ನ ತಿಳ್ಕೊ ಮೊದ್ಲು. ಈ ಭಯ್ಯ ತಾನು ಮಾಡಿದ ತಪ್ಪನ ತಿದ್ಕೊಂಡವನೆ. ಅವನಲ್ಲಿದ್ದ ಕೆಟ್ಟ ಗುಣ ಅವನಿಗೆ ಅರ್ಥ ಆಗದು, ಒಳ್ಳೆ ಗುಣಗಳು ಅರ್ಥ ಆಗಲ್ಲ. ಇನ್ನು ಯಾಕೆ ಈ ವಯನ ಬಗ್ಗೆ ನಂತವ್ ನೀನು ಅಗರ್ವಾಗಿ ಮಾತಾಡ್ಬೇಡ. ತಾಳಿಯನ್ನು ಗುಲ್ಗಂಜಿ ಚಿನ್ನಕ್ಕೆ ಇಟೊಂದು ಬೆಲೆನ ಪುಟಕ? ನಾನ್ ಬೆಲೆ ಕೊಡ್ತಾ ಇರೋದು ಇದ್ರಾಗಿರೋ ಚಿನ್ನಕ್ಕಲ್ಲ, ಇದನ್ನ ಕಟ್ಟಿದವ್ರಿಗೆ. ಸೊಸೆ ಸಸ್ಪೆಂಡ್ ಆದ್ರೆ ಅತ್ತೆ ಕೆಲ್ಸ ಇಲ್ಲ ಅನ್ನೋದು. ನಗ್ತಿಯಲ್ಲ, ಹಾಕ್ತೀನಿ ನೋಡು. ಅದರ ಅರ್ಥ ನಾವಿಬ್ರು ಎಷ್ಟು ಒಬ್ರಿಗೊಬ್ರು ಹಚ್ಕೊಂಡಿದೀವಿ ಅಂತ ಅರ್ಥ. ಗೊತ್ತು ಅತ್ತೆ. ಹೇಳಿ, ಈಗ ನಿಮ್ ಬೇಜಾರ್ ಹೋಗೋದಕ್ಕೆ ನಾನೇನ್ ಮಾಡ್ಬೇಕು? ಅತ್ತೆ, ಅದೇನು ಸ್ವೀಟ್ ಮಾಡೋದನ್ನ ಕಲಿಸ್ತೀನಿ ಅಂದ್ರಲ್ಲ, ಅದನ್ನ ಕಲ್ಯಾಣ? ಸ್ವೀಟಾ? ಅಯ್ಯೋ ಬೇಡ ಬೇಡ ಬೇಡ, ಸ್ವೀಟ್ ತಿನ್ನೋ ಮೂಡಿಲ್ಲ ಕಣಮ್ಮ. ಬೇಡ್ವಾ? ಮತ್ ಬೇರೆ ಏನ್ ಮಾಡೋದು? ಹಾ, ಕೋಡ್ಬಳೆ ಮಾಡೋಣ. ಹಾ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಇಷ್ಟು ದಿನ ನಾನು ನಿಮಗ್ ಟೈಮ್ ಕೊಟ್ಟಿಲ್ಲ ಅಂತ ಗಿಲ್ಟ್ ಇದೆ. ಈಗ ನನ್ನ ಟೈಮ್ ಎಲ್ಲ ನಿಮ್ಗೆ. ಅಬ್ಬಾ,
ಮನ ಮೆಚ್ಚಿದ ಸೊಸೆ ಅಂತ ಏನಾದರೂ ಅವಾರ್ಡ್ ಇದ್ರೆ ಅದನ್ನ ನಿನಗೆ ಕೊಡಬೇಕು ನೋಡು ಸತ್ಯ. ಯಾರೀ ಶಶಿಕಲಾ ದೇಸಾಯಿ? ನಂಗಂತೂ ಏನೂ ಅರ್ಥ ಆಗ್ತಾನೆ ಇಲ್ಲ. ಅಷ್ಟು ದೊಡ್ಡ ಕ್ರಿಮಿನಲ್ಗೆ ಬೇಲ್ ಕೊಟ್ಟು ಬಿಡಿಸಿದಾಳೆ ಅಂದರೆ ಇವಳು ಇನ್ನೆಷ್ಟು ದೊಡ್ಡ ಕ್ರಿಮಿನಲ್ ಇರಬೇಕು. ಇಲ್ಲ ತಮ್ಮಯ್ಯ, ನನಗನ್ಸುತ್ತೆ ಆ ಹೆಂಗಸಿಗೆ ರುದ್ರ ಪ್ರತಾಪ್ ಮೇಲೆ ಸಿಕ್ಕಾಪಟ್ಟೆ ದ್ವೇಷ ಇರಬೇಕು ಅಂತ. ರಿಲ್ಯಾಕ್ಸ್ ಅಪ್ಪು. ಯಾರೇನೇ ಮಾಡಿದ್ರು ಶಕ್ತಿ ಇರೋರು ತಪ್ಪಿಸ್ಕೋತಾರೆ, ಅದೇ ಸತ್ಯ. ಯಾವ್ದು ಸತ್ಯ ಅನ್ನೋದನ್ನ ಕಾಲನೇ ಡಿಸೈಡ್ ಮಾಡುತ್ತೆ ಚಿಕ್ಕಿ. ಕಾಲನೇ ಅದನ್ನ ನೋಡ್ಕೊಳ್ಳುತ್ತೆ. ನನ್ನ ಮಗ ದುಡಿದೇ ಇರ್ಬೋದು, ಆದ್ರೆ ಈ ಮನೆ ಅಳಿಯ, ಹಿರಿಯ ಅಳಿಯ ಅಂದ್ರೆ ಈ ಮನೆಗೆ ಯಜಮಾನ ಇದ್ದಂಗೆ. ಅವನಿಗೆ ಈ ಮನೆ ಯಜಮಾನಕ್ಕೆ ಸಿಗಬೇಕೋ ಬೇಡ, ನೀನು ಹೇಳು. ಓಯ್ ಕಾರ್ತಿಕೇಯ, ನೀನ್ ದುಡಿತೀಯಪ್ಪ, ಅದ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ, ಹೆಮ್ಮೆ ಇದೆ. ಹಾಗಂತ ಎಲ್ರು ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸದ? ಈ ಮನೆಯಲ್ಲಿ ಏನೇ ನಡೆದ್ರು ಮೊದಲು ಅವನಿಗೆ ಗೊತ್ತಾಗಬೇಕು. ಊಟ ತಿಂಡಿ ಇನ್ನೊಂದು ಮತ್ತೊಂದು ಎಲ್ಲ ಮೊದಲು ಅವನಿಗೆ ಆಗಬೇಕು, ಆಮೇಲೆ ಮಿಕ್ಕವರಿಗೆ. ಸರಿ ಅಂತೀಯ ಇಲ್ವಾ? ಇವರು ಅವಿ ಜೊತೆ ಮುಂಚ್ಕೊಳ್ಳೋದಂತೆ, ಅವನು ಸ್ಯಾರಿ ಅಮ್ಮ ಅಂತ ಅವರಿಂದಿಂದೆ ತಿರುಗದಂತೆ. ಕಡೆಗೆ ನಮ್ಮ ಅಮ್ಮನ ಕೋಪ ಹೇಗೆ ಕಮ್ಮಿ ಮಾಡೋದು ಅಂತ ನಾನಾ ಥರ ಬಂದು ಕೇಳ್ತಾನೆ. ಅದಾದ್ಮೇಲೆ ಅವ್ರ ಮುಂದೆನೆ ಸೀನ್ ಕ್ರಿಯೇಟ್ ಮಾಡಿ ಮತ್ತೆ ಸಾರಿ ಕೇಳ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಒಂದೊಂದು ನಿಮಿಷನೂ ಎದೆಲ್ ಚೂರಿ ಚುಚ್ಚಿದಾಗ ಆಗ್ತಾ ಇತ್ತು. ಅಲ್ವೋ, ಹೃದಯನೇ ಇಲ್ಲದೆ ಇರೋವನಿಗೆ ಚೂರಿ ಚುಚ್ಚಿದ್ರೆ ಏನು, ಈಟಿ ಹಾಕಿದ್ರೆ ಏನಪ್ಪ? ಏನ್ ಹೇಳ್ತಿದ್ಯಾ ತಾತ? ಅಣ್ಣಂಗ್ ಹೃದಯನೇ ಇಲ್ವಾ? ಇನ್ನೇನು ಮತ್ತೆ, ಹೆತ್ತ ತಾಯಿನ ತಾಯಿ ಅಂತ ಕರೆಯೋದಕ್ಕೂ ಆಗದೆ ಮೇಡಮ್ ಮೇಡಮ್ ಅನ್ನೋರಿಗೆ ಹೃದಯ ಎಲ್ಲಿರುತ್ತೆ ಹೇಳು? ಅಷ್ಟಕ್ಕೂ ಅವಳು ಇವನ್ ತಾಯಿನೇ ಅಲ್ಲ ಅಂತಂದ ಮೇಲೆ ಅವಳ ಮಕ್ಕಳ ಜೊತೆನೆಲ್ಲ ಆಡ್ಕೊಂಡ್ರೆ ಇವನಿಗೆ ಯಾಕೆ ಕೋಪ ಬರಬೇಕು?